ವೆಲ್ಕಮ್ ಬ್ಯಾಕ್. ಗುರುಜಿ, ಈಗಾಗಲೇ ನೀವು ಮಾತಾಡ್ತಾ ಇದ್ರಿ ಅಂಬಾರಿ ಕಟ್ಟೋದ್ರ ಬಗ್ಗೆ ಕೂಡ. ಮೊದಲೆಲ್ಲ ಅಂಬಾರಿ ಬೇಗ ಕಟ್ತಾ ಇದ್ರಂತೆ, ಆದ್ರೆ ಈಗ ಆನೆಗಳಿಗೆ ಹೊರೆ ಆಗಬಾರ್ದು ಅನ್ನೋಂಥ ಕಾರಣಕ್ಕೆ ಇನ್ನೇನು ಶುರುವಾಗುತ್ತೆ ಅನ್ನೋ ಸಂದರ್ಭದಲ್ಲಿ ಕಟ್ತಾರೆ. ಈಗ ಶುರುವಾಗಿದೆ, ಮೆರವಣಿಗೆ ಸಾಗ್ತಾ ಇದೆ, ಈ ಪುಷ್ಪಾರ್ಚನೆ ಕೂಡ ಮಾಡಲಾಗುತ್ತೆ. ಅದ್ರ ಬಗ್ಗೆ ಮಾತನಾಡೋದಾದ್ರೆ ಆನೆಗಳಿಗೆ ಹೊರೆ ಆಗುವಂತಹ ಸಂದರ್ಭ, ಆನೆಗಳಿಗೆ ಹೊರೆ ಆಗತ್ತೆ ಅಂತ ನಾನು ಕೆಲವೊಂದು ವಿಚಾರವನ್ನು ಓದಿದೆ. ಆನೆಗಳಿಗೆ ಜನಗಳನ್ನ ಕೂಡಿಸ್ಕೊಂಡು ಬೆನ್ನು ಮೂಳೆ ಸ್ವಲ್ಪ ಹೀಗೆ ಬಾಗಿರುತ್ತೆ ಅಂತ. ವಾಸ್ತವವಾಗಿ ಅದೊಂದೇ ಕಾರಣ ಅಲ್ಲ. ಅಂಬಾರಿ ಕಟ್ಟೋದ್ರಿಂದ ಆನೆಗೆ ಹೊರೆ ಆಗಲ್ಲ. ಮತ್ತೆ ಯಾಕೆಂದ್ರೆ ಆನೆಗಳ ತೂಕ ಎಷ್ಟು, ಅಂಬಾರಿ ತೂಕ ಎಷ್ಟು, ಅದ್ರ ಮೇಲೆ ಕಟ್ಟುವಂತ ತೂಕ ಎಷ್ಟು, ಇದನ್ನೆಲ್ಲ ನೋಡಿದ್ರೆ ಆನೆಗಳ ಲೆಕ್ಕಕ್ಕೆ ಅಂಬಾರಿ ಏನು ದೊಡ್ಡದಲ್ಲ. ಆಯ್ತಲ್ಲ. ಸ್ವಲ್ಪ ಈಗ ಏನು ಅಂತಂದ್ರೆ ನಮ್ಮ ಆಚರಣೆಗಳನ್ನೇ ವಿರೋಧ ಮಾಡೋರ್ಗೆ ಹೊಸ ಯೋಚನೆಗಳು ಸಿಗ್ತಿದೆ ಅಷ್ಟೇ. ಆನೆಗಳಿಗೆ ಹೊರೆ ಅಷ್ಟೊಂದೇನ ಆ ಥರದ್ದೇನು ಸಮಸ್ಯೆ ಇಲ್ಲ. ಯಾಕೆಂದ್ರೆ ಆನೆಗಳ ವಿಚಾರದಲ್ಲಿ ಇವತ್ತು ನಾವು ಆನೆಗಳನ್ನ ಕೇವಲ ಒಂದು ಅಂಬಾರಿ ಕಟ್ಟೋದಕ್ಕೆ, ಎಲ್ಲೋ ಸಣ್ಣ ಪುಟ್ಟ ಸಂರಕ್ಷಣೆ ಮಾಡೋದಕ್ಕೆ, ಆಪರೇಷನ್ ಬೇರೆ ಆನೆಗಳ ಒಂದು ಹಾವಳಿಯನ್ನು ತಡಿಲಿಕ್ಕೆ ಮಾತ್ರ ಇವತ್ತು ನಾವು ಆನೆ ಸಾಕ್ತಾ ಇದೀವಿ. ಆದ್ರೆ ಈ ಟ್ರೆಡಿಷನ್ ಅನ್ನೋ ಥರದ್ದು ನಮಗೆ 700-800 ವರ್ಷದ ಮುಂಚೆಯಿಂದನೂ ಆನೆಗಳ ಮೇಲೆ ಈ ಥರದ ಹೊರೆಯನ್ನು ಕಟ್ಟುವಂಥದ್ದು, ಅದನ್ನು ನಾನು ಆವಾಗಲೇ ಹೇಳ್ತಿದ್ದೆ ಚತುರಂಗ ಬಲ ಅಂತ, ಅದರಲ್ಲಿ ಒಂದಾಗಿ ಆನೆಗಳನ್ನು ಉಪಯೋಗಿಸಿದ್ರು. ಹಾಗಾಗಿ ನಮ್ಮ ಪೂರ್ವಿಕರಿಗೆ ಚೆನ್ನಾಗಿ ಗೊತ್ತಿತ್ತು ಹೊರೆ ಆ ಥರ ಏನೋ ದೊಡ್ಡ ಸಮಸ್ಯೆ ಏನಿಲ್ಲ. ಮತ್ತು ಒಂದು ದಿವಸದಲ್ಲಿ ಏನೂ ಆ ಥರ ಆಗಲ್ಲ. ಒಂದು ಸಂಸ್ಕೃತಿ ಅಂತಂದರೆ ಸ್ವಲ್ಪ ಒಂದಷ್ಟು ವ್ಯತ್ಯಾಸ ಇದ್ದೇ ಇರ್ತದೆ. ಒಂದು ಸಾಂಸ್ಕೃತಿಕವಾಗಿ ಒಂದು ಕಾರ್ಯಕ್ರಮ ಆಗಬೇಕು ಅಂದರೆ ಆ ವಿಚಾರದಲ್ಲಿ ಈ ಒಂದು ಟೈಮಲ್ಲಿ ಇವಾಗ ಅಂಬಾರಿಯನ್ನು ಕಟ್ಟಿ ತಯಾರು ಮಾಡಿದ್ದಾರೆ. ಆಮೇಲೆ ನಂತರದಲ್ಲಿ ದೇವಿಯನ್ನ ಇಟ್ಟ ಮೇಲೆ ಒಟ್ಟಾರೆ ಇವಾಗ ಒಂದೇ ಸತಿ ಬಂದು ಆಮೇಲೆ ಎಲ್ಲರೂ ಕೂಡ ಗಣ್ಯರು ಪುಷ್ಪಾರ್ಚನೆಯನ್ನು ಮಾಡಿ, ಪುಷ್ಪಾರ್ಚನೆ ಆದಮೇಲೆ ಅದಕ್ಕೆ ಏನೋ ಒಂದು ನಿಗದಿತವಾಗಿರುವಂಥ ಒಂದು ದಾರಿ ಇದೆಯೋ, ಅಂಬಾರಿ ನಡೆಯುವಂತಹ ಒಂದು ಜಾಗ ಅಂತಾನೆ ಇದೆ. ಅಲ್ಲಿ ಅಂಬಾರಿ ನಡೆದ ನಂತರದಲ್ಲಿ ವಾಪಸ್ ಬಂದು ಅದನ್ನು ಇಳಿಸುವಂಥದ್ದು. ಗುರುಗಳ ಇನ್ನೊಂದೇನು ಅಂದರೆ, ಈ ಅಂಬಾರಿಯನ್ನು ಹೊರುವಂಥ ಆನೆಯನ್ನು ಸೆಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಅನೇಕ ತಾಲೀಮುಗಳನ್ನು ಮಾಡಲಾಗುತ್ತೆ. ಮೊದಲನೇದಾಗಿ ಒಂದಷ್ಟು ಮರಳಿನ ಮೂಟೆ ಹೊರಿಸ್ತಾರೆ. ಹೀಗೆ ಆ ಒಂದಷ್ಟು ತಯಾರಿಯನ್ನು ಮಾಡಿದ ನಂತರ ಯಾವ ಆನೆ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಚೆಕ್ ಮಾಡ್ತಾರೆ. ಈಗ ಅಭಿಮನ್ಯು ಹಿಂದೆ ಇದ್ದಿದ್ದು ಅರ್ಜುನ ತೀರ್ಕೊಂಡ ನಂತರ ಆ ಜಾಗಕ್ಕೆ ಬಂದಿರೋದು ಅಭಿಮನ್ಯು ಆನೆ, ಜೊತೆಗೆ ಕಾವೇರಿ, ಇನ್ನಿತರ ಆನೆಗಳು ಜೊತೆಯಲ್ಲಿರ್ತವೆ. ಈ ಜಂಬೂ ಸವಾರಿ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಆಕರ್ಷಣೆ. ಈ ಜಂಬೂ ಸವಾರಿಯ ಮಹತ್ವದ ಬಗ್ಗೆ, ಅದ್ರ ಹಿನ್ನೆಲೆ ಬಗ್ಗೆ ತಿಳಿಸೋದಾದ್ರೆ. ಆನೆಯನ್ನ ಸೆಲೆಕ್ಟ್ ಮಾಡೋದಕ್ಕೆ ಮುಂಚೆ ಅದಕ್ಕೆ ಬೇಕಾದಷ್ಟು ನಿಬಂಧನೆಗಳಿರುತ್ತೆ. ಸೊ ಹಾಗೆ ಹೇಳಬೇಕು ಅಂತಂದರೆ ಖಂಡಿತ ಯಾವುದನ್ನು ಕೂಡ ಸಂಸ್ಕರಿಸದೆ ಉಪಯೋಗ ಮಾಡಲಿಕ್ಕೆ ಬರಲ್ಲ. ಸಂಸ್ಕಾರ ಅಂತಂದರೆ ಅದನ್ನೇ, ಅಂದರೆ ಉಪಯೋಗಕ್ಕೆ ಬೇಕಾದಂಥ ರೀತಿಯಲ್ಲಿ ಮಾಡಿಕೊಳ್ಳುವಂಥದ್ದಕ್ಕೆ ಸಂಸ್ಕಾರ. ಹೇಗೆ ಉಪಯೋಗಕ್ಕೆ ಬರುತ್ತೆ? ಪ್ರತಿಯೊಂದು ವಸ್ತುಗಳು ಅಷ್ಟೇ, ವಸ್ತ್ರದಿಂದ ಹಿಡಿದು ನಾವು ತಿನ್ನೋ ಆಹಾರದವರೆಗೆ ಸಂಸ್ಕಾರ ಆಗಲಿಲ್ಲ ಅಂದರೆ ನಮಗದು ಕೆಲಸಕ್ಕೆ ಬರಲ್ಲ. ಹಾಗೆ ಒಂದು ಕೆಲಸ ಆಗಬೇಕು ಅಂತಂದರೆ ಅದಕ್ಕೆ ಹೇಗೆ ಆ ಒಂದು ಕೆಲಸ ನಡಿಬೇಕು, ಅದರ ಮೇಲೆ ಅದಕ್ಕೆ ಆನೆಗಳನ್ನು ಪರೀಕ್ಷೆಯನ್ನು ಮಾಡ್ತಾರೆ. ಹಿಂದಿನಿಂದ ಬಂದಿರುವಂಥದ್ದು ಇದು. ಈಗ ಅದಾದ ಮೇಲೆ ಅಂಬಾರಿಯನ್ನು ಹೊರುವಂಥದ್ದು, ನಾನು ಮುಂಚೆನೂ ಅದನ್ನೇ ಹೇಳ್ತಿದ್ದೆ, ಅಂಬಾರಿಯಲ್ಲಿ ರಾಜರೇ ಕೂತ್ಕೊಂಡು ಹೋಗ್ತಿದ್ದಿದ್ದು ಮುಂಚೆ. ಈಗ ಏನಾಗಿದೆ ಅಂತಂದರೆ ಅದು ದೇವಿಯನ್ನು ಇಡುವಂತಹ ಒಂದು ಪರಂಪರೆ ಬಂದಿದೆ. ಆದರೆ ಬದಲಾವಣೆಯನ್ನು ಒಪ್ಕೊಳ್ಳುವಂಥದ್ದೇ ಮನುಷ್ಯರ ಗುಣ ಆಗಿರಬೇಕು. ಬದಲಾವಣೆಗಳಿಗೆ ಒಪ್ಕೋಬೇಕು, ಆದರೆ ನಮ್ಮ ಸ್ವರೂಪವನ್ನು, ನಮ್ಮ ಹಿಂದಿನ ಒಂದು ಹಿಸ್ಟ್ರಿಯನ್ನು ಮರ್ತೋಗ್ಬಾರ್ದು. ಬದಲಾವಣೆ ಅನ್ನುವಂಥದ್ದು ಇದೆ, ಬಟ್ ಅದಕ್ಕೆ ಒಂದು ಹೊಸದಾಗಿರುವಂತಹ, ಅಂದರೆ ಬದಲಾಗಿರುವಂತಹ ಒಂದು ಪ್ರಪಂಚದ ಒಂದು ಟಚ್ ಅನ್ನುವಂಥದ್ದು ಕೂಡ ಅದರಲ್ಲಿ ಇದೆ. ಹಾಗಾಗಿ ಇವಾಗ ಅದು ಮುಂದೆ ನಡೆಯುತ್ತೆ. ಅಂದರೆ ಒಂದು ಸ್ವಲ್ಪ ಆಧುನಿಕತೆಯ ಸ್ಪರ್ಶ ಇರುತ್ತೆ ಅಂತ, ಬದಲಾವಣೆಗಳಾಗುತ್ತೆ. ಖಂಡಿತ ಆಧುನಿಕತೆಯ ಸ್ಪರ್ಶ ಇರಲೇಬೇಕು. ಯಾಕೆಂದರೆ ನೋಡಿ, ಇದನ್ನು ಮಾಡ್ತಿರೋದು ಯಾಕೆ? ಇವತ್ತಿನ ಯುಗಕ್ಕೆ, ಇವತ್ತಿನ ಕಾಲಮಾನಕ್ಕೆ ಇದೆಲ್ಲ ಬೇಕಾ ಅಂತ ಒಂದ್ಸತಿ ಕೇಳಿದ್ರೆ ತುಂಬ ಮೇಲ್ನೋಟಕ್ಕೆ ನೋಡಿದ್ರೆ ಬೇಕಾಗಿಲ್ಲ. ಆದರೆ ಇದನ್ನು ನಾವು ಬೇಡ ಅಂತ ಒಂದು ಪಕ್ಷ ಬಿಟ್ವಿ ಅಂತಂದರೆ ನಾವು ಏನನ್ನ ಕಳ್ಕೊತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ಮೇ ಬಿ ಇಲ್ಲೊಂದಷ್ಟು ಖರ್ಚಾಗೋದು ಮತ್ತು ಈ ಥರದ್ದೆಲ್ಲ ಮಾಡಬೇಕಾ, ಇದು ಯಾರೋ ಏನೋ ಮಾಡ್ಕೊಂಡು ಬಂದಿದ್ದಾರೆ, ಅವಾಗೆಲ್ಲ ಅವ್ರಿಗೇನು ಕೆಲಸ ಇರಲಿಲ್ಲ, ಹೀಗೆ ಮಾಡ್ತಿದ್ರು, ಈ ಥರ ಹೇಳೋರು ಇದ್ದಾರೆ. ಆದರೆ ಇದನ್ನು ನಾವು ಬಿಟ್ಬಿಡೋದ್ರಿಂದ ನಮ್ಮ ಎಷ್ಟು ದೊಡ್ಡ ಒಂದು ಪರಂಪರೆ, ನಮ್ಮ ಇತಿಹಾಸವನ್ನು ನಾವು ಮರ್ತು ಹೋಗ್ಬಿಡ್ತೀವಿ. ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ, ಇತಿಹಾಸ ಅನ್ನುವಂಥದ್ದು ಗೊತ್ತಿಲ್ಲದೆ ಇರೋರು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಆಗಲ್ಲ ಅಂತ.
ಹಾಗಾಗಿ ನಾನು ಹೇಳೋದು ನಮ್ಮ ಇತಿಹಾಸ ಅನ್ನುವಂಥದ್ದು, ನಮ್ಮ ಸಂಸ್ಕೃತಿ ಅನ್ನುವಂಥದ್ದು, ಇದನ್ನು ನಮಗೆ ಹಿರಿಯರು ಮಾಡಿಕೊಟ್ಟಿದ್ದು ಯಾಕೆ ಅಂತಂದರೆ, ಇವತ್ತು ತುಂಬ ಮುಂದೆ ನಡೆದಿದೆ ಅನ್ನುವಂತಹ ದೇಶಗಳು ಯಾವ್ಯಾವುದಿದೆಯೋ ಅಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳು, ಜನಗಳಿಗೆ ವಿಪರೀತ ಡಿಪ್ರೆಷನ್ಗಳು, ಅಲ್ಝೈಮರ್ಸ್ ಡಿಸೀಸ್ ಅಂತ ಕೇಳಿದ್ದೀರಾ? ಅಂದರೆ ಮರ್ತೋಗೋ ರೋಗ, ಪಾರ್ಕಿನ್ಸನ್ಸ್ ಅಂತ. ಒತ್ತಡ ಹೆಚ್ಚಾದ ಯಾಕೆ ಒತ್ತಡ ಹೆಚ್ಚಾಗತ್ತೆ? ನಮ್ಮ ದೇಶದಲ್ಲೂ ಡಯಾಬಿಟಿಸ್ ಇದೆ, ಇನ್ನೊಂದು ಸ್ವಲ್ಪ ವರ್ಷಕ್ಕೆ ನಮ್ಮ ದೇಶ ಕೂಡ ಡಯಾಬಿಟಿಸ್ ಕ್ಯಾಪಿಟಲ್ ಆಗತ್ತೆ ಪ್ರಪಂಚಕ್ಕೆ. ಆದರೂ ಕೂಡ ಬೇರೆ ದೇಶಗಳಲ್ಲಿ ಜನಗಳಿಗೆ ಇರುವಷ್ಟು ನೋವು ನಮ್ಮ ದೇಶದಲ್ಲಿ ಜನಗಳಿಗೆ ಇಲ್ಲ. ಒಬ್ರು ದುಡಿದ್ರು 3 ಜನ ಆರಾಮಾಗಿ ಊಟ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ಅದ್ರ ಜೊತೆಗೆ ಈ ರೀತಿಯಾಗಿರುವಂಥ ಡೈವರ್ಷನ್ಸ್ ಇರೋದ್ರಿಂದ, ಅಂದರೆ ಡೈವರ್ಷನ್ಸ್ ಅಂತನ್ನಿ ಅಥವಾ ಅದಕ್ಕೆ ಆಧ್ಯಾತ್ಮಿಕದ ಕಡೆಗೆ ನಮ್ಮ ಮಾರ್ಗ ಹೋಗುವಂಥದ್ದು ಅಂತನ್ನಿ, ಹೀಗೆ ಏನಾದರೂ ಅದಕ್ಕೆ ಹೇಳಿ, ಆದರೆ ಈ ರೀತಿಯಾಗಿರುವಂಥದ್ದು ನಮ್ಮ ದೇಶದಲ್ಲಿ ಮನುಷ್ಯನಿಗೆ ಇರೋದ್ರಿಂದ ಮಾತ್ರ ನಮ್ಮ ಜನಗಳು ಇನ್ನೂ ನೆಮ್ಮದಿಯಾಗಿ ಇದ್ದಾರೆ. ನಮ್ಮಲ್ಲಿ ಖಂಡಿತ ನಮ್ಮಲ್ಲಿ ಬರೀ ಕೆಲಸ ಮನೆ ಅಂತಿಲ್ಲ, ಕೆಲಸದ ಜೊತೆಗೆ ದೇವಸ್ಥಾನಕ್ಕೆ ಪ್ರತಿನಿತ್ಯ ಹೋಗೋದು ಕೂಡ ನಮ್ಮ ಜೀವನದ ಒಂದು ಪಾರ್ಟು. ಹಾಗೆ ಈ ಜೀವನ ಹಾಗಿರೋ ಕಾರಣನೇ ನಮ್ಮ ಮನುಷ್ಯರಿಗೆ ನೆಮ್ಮದಿ. ಬರೀ ಒಂದನೇ ಮಾಡ್ಕೊಂಡಿದ್ರೆ ಅಷ್ಟೇ. ನಮ್ಮ ದೇಹ ಹಾಗಿರ್ಲಿಕ್ಕೆ ಮಾಡಿದ್ದಲ್ಲ. ನಮ್ಮ ದೇಹವನ್ನ, ನಮ್ಮ ಈ ಜೀವನವನ್ನ ಪ್ರಕೃತಿ ಸೃಷ್ಟಿ ಮಾಡಿರೋದು ಹೇಗೆ ಅಂತಂದ್ರೆ, ಒಂದಿನೇ ಮಾಡ್ಕೊಂಡಿದ್ರೆ, ಬರೀ ಸ್ಟ್ರೆಸ್ ತಗೊಂಡು ಬರೀ ಬುದ್ಧಿಗೆ ಕೆಲಸ ಕೊಡ್ತಾ ಇದ್ರೆ ಅದಕ್ಕೆ ನೆಮ್ಮದಿ ಅನ್ನೋ ಥರದ್ದು, ಯಾವ್ದ್ರಲ್ಲೂ ಖುಷಿ ಅನ್ನೋ ಥರದ್ದು ಸಿಗ್ಲಿಲ್ಲ ಅಂತಂದ್ರೆ ಖಂಡಿತ ಕೆಟ್ಟು ಹೋಗುತ್ತೆ, ರೋಗಗಳು ಬರುತ್ತೆ. ಆದರೆ ನಮ್ಮ ಸಂಸ್ಕೃತಿ, ನಮ್ಮ ಆಚರಣೆ ಯಾವಾಗಲೂ ಇವಾಗ ಒಂದಷ್ಟು ತುಂಬ ವ್ಯವಸಾಯ ಅದು ಇದು ಎಲ್ಲ ಆಗೋ ಹೊತ್ತಿಗೆ ಒಂದು ಸಂಕ್ರಾಂತಿಯನ್ನು ಮಾಡ್ತಾರೆ ಹಾರ್ವೆಸ್ಟಿಂಗ್ ಮಾಡೋದಕ್ಕೆ. ಈ ಥರದ್ದೆಲ್ಲ ಒಂದು ಮಾಡೋದ್ರಿಂದನೇ ತಾನೇ ಕೆಲಸ ಮಾಡಿರೋದಕ್ಕೂ ಕೂಡ ಇದಕ್ಕೆ ದೈವಿಕವಾಗಿರುವಂಥ ಒಂದು ಟಚ್ಚನ್ನು ಕೊಡುವಂಥದ್ದು, ದೈವಿಕವಾಗಿರುವಂಥ ಒಂದು ರೂಪವನ್ನು ಕೊಡುವಂಥದ್ದು, ಆಧ್ಯಾತ್ಮಿಕವಾಗಿರುವಂಥ ಒಂದು ರೂಪವನ್ನು ಕೊಟ್ಟರು, ಅದ್ರ ಜೊತೆ ಸಾಂಸ್ಕೃತಿಕವಾಗಿರುವಂಥ ಒಂದು ರೂಪವನ್ನು ಕೊಡೋದ್ರಿಂದನೇ ಸರ್ವತೋಮುಖವಾಗಿ ನಮ್ಮ ಜೀವನ ಇದ್ರೆ ಮಾತ್ರ ನಮ್ಮ ಆಧ್ಯಾತ್ಮಿಕ ಭೌತಿಕ ಆರೋಗ್ಯ ಅನ್ನೋಂಥದ್ದು ಚೆನ್ನಾಗಿರುತ್ತೆ. ಆಧ್ಯಾತ್ಮಿಕವಾಗಿ ಮಾನಸಿಕವಾಗಿ ಚೆನ್ನಾಗಿರ್ಬೇಕು ಅಂತಂದ್ರೂ ಕೂಡ ನಾನು ಅದನ್ನೇ ಹೇಳಿದೆ, ಮನಸ್ಸನ್ನ ಆಧ್ಯಾತ್ಮದ ಕಡೆ ತೊಡಗಿಸ್ಕೊಳ್ಳಿಲ್ಲ ಅಂತಂದ್ರೆ, ಅಥವಾ ಪ್ರಕೃತಿ ಜೊತೆಗೆ ಕನೆಕ್ಟ್ ಆಗುವಂತ ಪ್ರಯತ್ನ ಮಾಡಲಿಲ್ಲ ಅಂತಂದ್ರೆ ಅಂಥವ್ರಿಗೆ ನೆಮ್ಮದಿ ಇರಲ್ಲ. ಬರೀ ಯಾವಾಗ್ಲೂ ಅವ್ರಿಗೆ ಏನೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ, ನೆಮ್ಮದಿಯನ್ನು ಹುಡುಕುವಂತ ಪ್ರಯತ್ನ. ಆದ್ರೆ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿ ಹೇಗಿದೆ ಅಂತಂದ್ರೆ, ನವರಾತ್ರಿನಲ್ಲಿ ತುಂಬ ಬ್ಯುಸಿಯಾಗಿ ಕೆಲಸ ಮಾಡಿ ಮನೆ ಬರೋ ಹೊತ್ತಿಗೆ ಮನೆ ಒಳಗಡೆ ಬಂದು ಮನೆಯಲ್ಲಿ ಸಾಯಂಕಾಲ ಕುಂಕುಮಾರ್ಚನೆ ಮಾಡೋದು, ಬೊಂಬೆಯನ್ನೇ ಇಡೋದು, ಬೊಂಬೆಯಲ್ಲಿ ಪೂಜೆ ಮಾಡೋದು, ಬೊಂಬೆಗಳನ್ನೆಲ್ಲ ಇಟ್ಟು ಮಾಡೋದು, ಇದನ್ನು ನೋಡಿದ್ರೆ ಸಮಾಧಾನ ಆಗೋಗ್ಬಿಡುತ್ತೆ. ಆಫೀಸಿಂದ ಮನೆಯಲ್ಲಿ ಯಾವ್ದಾದ್ರು ಈಶ್ವರನ ದೇವಸ್ಥಾನಕ್ಕೋ ಅಥವಾ ಸಾಯಂಕಾಲ ಯಾವ್ದಾದ್ರು ದುರ್ಗಾ ಪೂಜೆ ನಡೆಯುವಂಥ ದೇವಸ್ಥಾನಕ್ಕೋ ಹೋದ್ರೆ ದುರ್ಗಾ ಪೂಜೆ ಎಲ್ಲ ಆಗೋಷ್ಟೊತ್ತಿಗೆ ಬದಲಾವಣೆ ಆಗತ್ತೆ. ಸೊ ಆಧ್ಯಾತ್ಮಿಕವಾಗೂ ಮನುಷ್ಯನಿಗೆ ಬೇಕು, ಭೌತಿಕವಾಗಿ ಈ ರೀತಿಯಾಗಿರುವಂಥ ಆಚರಣೆಗಳು ಕೂಡ ತುಂಬ ಮುಖ್ಯವಾಗಿರುವಂಥದ್ದು. ನಮ್ಮ ಸಂಸ್ಕೃತಿಯನ್ನು, ನಮ್ಮ ಹಿಂದಿನವರು ಮಾಡಿದಂತಹ ಪ್ರತಿಯೊಂದು ಆಚರಣೆಗೂ ಕೂಡ ವೈಜ್ಞಾನಿಕವಾಗಿ ಕಾರಣ ಇದೆ ಅಂತ ಕೆಲವರು ಹೇಳ್ತಾರೆ. ವಿಜ್ಞಾನ ಬಿಟ್ಟುಬಿಡೋಣ, ಆದರೆ ಆಧ್ಯಾತ್ಮಿಕವಾಗಿ ಭೌತಿಕವಾಗಿರುವಂಥ ಕಾರಣ